ಮಕ್ಕಳು ಮುಸುತ್ತ ನಮ್ ಕಷ್ಟ ಆಗುತ್ತೆ ಕಮ್ಮ That time this is not close. The open is little beginning. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಅಭೇದ್ಯ ಕೋಟೆ ಚಿತ್ರದುರ್ಗದ 7 ಸುತ್ತಿನ ಕೋಟೆಗೆ ಬಂದಿದ್ದೀವಿ. ಸೊ ಈಗ ತಾನೇ ನೀವು ನೋಡಿದ್ದು ಒನಕೆ ಓಬವ್ವ ಕನ್ನಡ ನಾಡಿನಾದ್ಯಂತ ಪ್ರಸಿದ್ಧವಾದಂತಹ ಹಾಗೂ ದೇಶ ವಿದೇಶಗಳಲ್ಲಿ ಕೀರ್ತಿಯನ್ನು ಪಡೆದಂತಹ ಒನಕೆ ಓಬವ್ವನ ಕಿಂಡಿ. ಸೊ ಅದೇ ನೋಡಿ ಒನಕೆ ಓಬವ್ವನ ಕಿಂಡಿ. ಸೊ ಇದ್ರ ಕಥೆನ ಒಂದರಿಂದ 2 ನಿಮಿಷದಲ್ಲಿ ಹೇಳ್ತೀನಿ. ಸೊ ಹೈದರಾಲಿ 2ನೇ ಬಾರಿ ಕದ್ದು ನಮ್ಮ ಕೋಟೆಗೆ ಆಕ್ರಮಣ ಮಾಡಬೇಕು ಅಂದಾಗ, ಸೊ ಇಲ್ಲೇನಿದೆ ಈ ಬಾಗಿಲು ಇದೆ ನೋಡ್ತಾ ಇದ್ದೀರಾ, ಇದು ಕೋಟೆಯ ಹಿಂದುಗಡೆಯ ಮೊದಲನೇ ಬಾಗಿಲು. ಈಗ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಇದನ್ನ ಮುಚ್ಚಿದ್ದಾರೆ. ಒನಕೆ ಓಬವ್ವರ ಪತಿದೇವರು ಅಂದ್ರೆ ಅವರ ಯಜಮಾನರು ನೀವು ಅಲ್ಲೇನ್ ಕಾಣ್ತಾ ಇದೆ ಅಲ್ಲಿ ಅದನ್ನ ವಾಚ್ ಟವರ್ ಅಂತ ಕರೀತಾರೆ. ಆ ವಾಚ್ ಟವರ್ ಮೇಲೆ ಅಂದ್ರೆ ಈಗೇನು ದೂರದ ಎಲ್ಲ ಕಡೆ ನಿಂತು ನೋಡ್ಲಿಕ್ಕೆ ಇರುವಂತ ವಾಚ್ ಟವರ್, ಅಲ್ಲಿ ನಿಂತು ನೋಡ್ತಿರ್ತಾರೆ ಯಾರಾದ್ರೂ ಕೋಟೆಗೆ. ಈ ತರದ್ದು ಏನು ನಿಂತು ನೋಡುವಂತ ಜಾಗಗಳು ಹಲವು ಇದೆ ಈ ಕೋಟೆಯಲ್ಲಿ. ಅಲ್ಲಿ ಒನಕೆ ಓಬವ್ವರ ಪತಿದೇವರು ಅಲ್ಲಿ ನೋಡ್ತಿರ್ತಾರೆ. ಸೊ ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ನೋಡ್ತಾ ಇರುವಂತ ಪತಿದೇವರನ್ನ, ಇದು ಇಲ್ಲೇನ್ ಕಾಣ್ತಾ ಇದೆ ಅದೇ ಒನಕೆ ಓಬವ್ವ ಮತ್ತೆ ಅವರ ಗಂಡ ಇದ್ದಂತಹ ಮನೆ. ಅವರು ಅಲ್ಲಿಂದ ಬಂದು
ಇಲ್ಲಿ ನಿಂತು ನಾ ಇಲ್ಲಿ ನಿಂತಿದ್ದೀನಲ್ಲ, ಈ ಜಾಗದಲ್ಲಿ ನಿಂತು ಪತಿರಾಯರನ್ನ ಊಟಕ್ಕೆ ಕರೀತಾರೆ. ಅವರು ಅಲ್ಲಿಂದ ಇಳ್ಕೊಂಡು ಇದೇ ಜಾಗದಲ್ಲಿ ಬಂದು ಊಟ ಮಾಡ್ತಿರ್ತಾರೆ. ಊಟ ಮಾಡ್ತಿರ್ಬೇಕಾದ್ರೆ ಅವರಿಗೆ ಮಧ್ಯಾಹ್ನದ ಊಟದ ಸಮಯ ಊಟ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ನೀರಿರಲ್ಲ. ಊಟ ಆಗಿನ ಸಂಪ್ರದಾಯದ ಪ್ರಕಾರ ಊಟ ಕುತ್ಕೋಬೇಕು ಅಂದ್ರೆ ಊಟದ ಜೊತೆಗೆ ನೀರು ಕೊಡ್ತಿದ್ರು, ನೀರಿರಲ್ಲ. ಆಗೇನ್ ಮಾಡ್ತಾರೆ, ಒನಕೆ ಓಬವ್ವ ಅವರ ಪತಿರಾಯ ಚಿತ್ರದುರ್ಗದ ಒಬ್ಬ ಸೈನಿಕರ ಧರ್ಮಪತ್ನಿ. ಅವರು ಆ ನೀರು ಇಲ್ದೇ ಇರೋದ್ರಿಂದ ಆ ಕೋಟೆಯಿಂದ ಮೀನ್ಸ್ ಅವರ ಮನೆಯಿಂದ ಏನೋ ಆಗಿನ ಮಡಕೆ ಅಥವಾ ಕುಡಿಕೆನ ತಗೊಂಡು ನೀರು ತರೋದು ಕೊಳ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಆ ನೀರು ತರಲಿಕ್ಕೆ ಆ ಕೊಳಕ್ಕೆ ಹೋಗ್ತಾರೆ. ಕೊಳಕ್ಕೆ ಹೋದಾಗ ನೀರು ತಗೊಂಡು ವಾಪಸ್ಸು ಮನೆಗೆ ಬರಬೇಕಾದ್ರೆ ಆ ಜಾಗದಲ್ಲಿ ನಿಂತು ಅಲ್ಲಿ ನೋಡ್ಬೇಕಾದ್ರೆ ಅವರಿಗೆ ಈ ಕತ್ತಿ ಗುರಾಣಿ ಶಬ್ದ ಕೇಳುತ್ತೆ ಆ ಕಡೆಯಿಂದ. ಆಗ ಅವರು ಅಲ್ಲಿ ಹತ್ರ ಬಂದು ಗಮನಿಸಿದಾಗ ಸೈನಿಕನ ಅಂದ್ರೆ ಈ ನಮ್ಮ ಹೈದರಾಲಿ ಸೈನಿಕರ ತಲೆಗಳು ಕಾಣಿಸುತ್ತೆ. ತಲೆ ಒಳಗಡೆ ನುಸುಳ್ಕೊ ಬರ್ತಾ ಇರೋದು ನೀವು ಅಲ್ಲಿ ನೋಡ್ಬೋದು. ಅದು ಸಖತ್ತು ಸಣ್ಣದಾದ ರಂಧ್ರ, ಅಲ್ಲಿ ನುಸುಳ್ಕೊ ಬರ್ತಾ ಇರೋದು ಕಾಣುತ್ತೆ. ಅವರು ಮನೆಗೆ ಬಂದು ಗಂಡನಿಗೆ ಹೇಳೋ ಬದಲು, ಯಾಕೆಂದ್ರೆ ಆಗಿನ ಕಾಲದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಯಾರು ಕೂಡ ಮಧ್ಯದಲ್ಲಿ ಎದೋಳಿಸಬಾರ್ದು ಅನ್ನೋ ಒಂದು ಪ್ರತೀತಿ ಇತ್ತು. ಸೊ ಗಂಡನಿಗೆ ಹೇಳೋ ಬದಲು ತಾವೇ ಒಂದು ಒನಕೆ ತಕೊಂಡು ಆ ಒನಕೆನ ಎತ್ಕೊಬಂದು ಬೀರಗಚ್ಚೆ ಹಾಕಿ ನಿಂತು ಆ ಸೈನಿಕರು ಏನ್ ನುಸುಳ್ಕೊ ಬರ್ತಾ ಇರ್ತಾರೆ ಆ ಜಾಗದಲ್ಲಿ, ನುಸುಳ್ಕೊ ಬರ್ತಾ ಇರೋ ಸೈನಿಕರ ತಲೆ ಮೇಲೆ ಎಳೆದು ಪಕ್ಕಕ್ಕೆ ಹಾಕ್ತಾರೆ. ಸೊ ಅಲ್ಲಿ ಯಾಕೆಂದ್ರೆ ಅದು ಸಖತ್ತು ಕಿರಿದಾದ ಜಾಗ ಇರೋದ್ರಿಂದ ನುಸುಳ್ಕೊ ಬರ್ಲಿಕ್ಕೆ ಸಮಯ ಹಿಡಿಯುತ್ತೆ. ನೀವು ಕೇಳಬಹುದು ಇದು ಹೆಂಗೆ ಹೈದರಾಲಿ ಗೊತ್ತಾಯ್ತು ಅಂದ್ರೆ, ಮತ್ತೆ ಅದೇ ನಮ್ಮವರ ಕುತಂತ್ರ. ಈ ಜಾಗದಲ್ಲಿ ನೋಡ್ಬೋದು, ಇದು ಕೋಟೆಯ ಹಿಂಭಾಗ. ಸೊ ಇಲ್ಲಿ ಕೋಟೆ ಹಿಂಭಾಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಕೋಟೆ ಹಿಂಭಾಗ. ಇಲ್ಲಿ ಮೊದಲು ರೈತರು ಎಲ್ಲ ಇರ್ತಿದ್ರು. ಕೋಟೆ ಹಿಂಭಾಗ, ಆಮೇಲೆ ಆ ಸುತ್ತ ನೀವು ಅಲ್ಲಿ ನೋಡ್ಬೋದು ಈ ಕೋಟೆ ಹೆಂಗೆ ಅಭೇದ್ಯವಾಗಿದೆ, ಹೆಂಗೆ ಸುತ್ತ ಇದೆ ಅಂತ. ಸೊ ಸುತ್ತ ಹೊಂಡ ಆಗದಿದ್ರು ಯಾರನ್ನು ಅಷ್ಟು ಸುಲಭವಾಗಿ ಒಳಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಏನು ಕೋಟೆಯ ಹಿಂಭಾಗದ ಮೊದಲನೇ ಬಾಗಿಲು. ಇಲ್ಲೆಲ್ಲ ಸೈನಿಕರು ಕಾಯ್ತಾನೂ ಇದ್ರು. ಅದು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಊಟದ ಸಮಯ. ಅವರು ಏನು ವಾಚ್ ಟವರ್ಗಳಲ್ಲಿ ಏನಿರ್ತಾರೆ ಅವ್ರು ಮಾತ್ರ ಕಾಯ್ತಿರ್ತಿದ್ರು, ಇವ್ರು ಯಾರು ಇರ್ತಿರ್ಲಿಲ್ಲ. ಸೊ ಆ ಸಮಯದಲ್ಲಿ ಇವ್ರು ಹೈದರಾಲಿ ಸೈನ್ಯಕ್ಕೆ ನಮ್ಮವರೇ ಕೊಟ್ಟಂತಹ ಮಾಹಿತಿ ಅಂದ್ರೆ, ನಮ್ಮವರು ಈಗ ಮಾತ್ರ ಅಲ್ಲ ಹಾಗೂ ಅಷ್ಟೇ ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಕೊಟ್ಟಂತ ಮಾಹಿತಿ ತಿಳ್ಕೊಂಡು ಹೈದರಾಲಿ ಸೈನ್ಯ ಇಲ್ಲೇನೆ ಸುತ್ತಮುತ್ತ ಈ ಕೋಟೆನ ಹಿಂಗಾದ್ರೂ ಮಾಡಿ ನುಗ್ಗಬೇಕಲ್ಲ ಅಂತ ಹಲವು ವರ್ಷಗಳಿಂದ ಕಾಯ್ತಿರತ್ತೆ. ಅವ್ರಿಗೆ ಈ ಮಾಹಿತಿ ಸಿಗುತ್ತೆ, ಓ ಇಲ್ಲಿ ಒಂದು ಹಿಂಬಾಗಲಿದೆ, ಅಲ್ಲಿ ಒಂದು ಅಂದ್ರೆ ಅಜ್ಜಿ ಕೋಟೆಯ ಸೈನಿಕರಿಗೆ ತುಪ್ಪ ಬೆಣ್ಣೆ ಆ ಜಾಗದಿಂದ ತಂದು ಕೊಡ್ತಿರ್ತಾರೆ. ಅದನ್ನ ತಿಳಿದಂತಹ ಹೈದರಾಲಿ ಆ ಮುಖಾಂತರ ಕಳ್ಳಗಂಡಿಯ ಮುಖಾಂತರ ಒಳಗಡೆ ನುಗ್ಲಿಕ್ಕೆ ಬಂದಾಗ, ಅದು ಒನಕೆ ಓಬವ್ವ ನೋಡಿದಾಗ, ಸೊ ಒನಕೆ ಓಬವ್ವ ಒಬ್ಬೊಬ್ಬರ ತಲೆಯನ್ನ ಚೆಂಡಾಡಿದ ಜಾಗ. ಅವ್ರೇನು ಒನಕೆ ಓಬವ್ವ ನೋಡ್ಲಿಕ್ಕೆ ಮೊದಲೇನೆ ಒಬ್ಬ ಸೈನಿಕ ನೀವು ಇಲ್ಲಿ ನೋಡ್ಬೋದು ಈ ಬಂಡೆ ಸಂದಿಲಿ ಹೋಗಿ ಔತ್ಕೊಳ್ತಿರ್ತಾನೆ. ಸೊ ಇವರು ಒನಕೆ ಓಬವ್ವ ಒಂದಷ್ಟು ಜನ ತಲೆ ಹೊಡೆಯೋ ಅಷ್ಟರಲ್ಲಿ ಅಲ್ಲಿ ಊಟ ಮಾಡ್ತಿದ್ದಂತಹ ಪತಿರಾಯ ಇಲ್ಲಿಗೆ ಬಂದು ನೋಡಿದಾಗ ಅವ್ರು ಗಾಬರಿ ಆಗ್ತಾರೆ. ಗಾಬರಿ ಆಗಿ ಹೋಗಿ ಅವರು ಕಳೆ ಊದ್ತಾರೆ. ಮತ್ತೆ ಸೈನಿಕರು ಬರ್ತಾರೆ. ಸೈನಿಕರು ಬಂದು ಆ ಯುದ್ಧದಲ್ಲೂ ನಮ್ಮ ವೀರ ಮದಕರಿ ನಾಯಕರೇ ಗೆಲ್ತಾರೆ. ಆದ್ರೆ ಈ ಹಿಂದೆ ಏನು ಔತ್ಕೊಂಡಿದ್ದ ಆ ಸೈನಿಕ ಅಂದ್ರೆ ಹೈದರಾಲಿಯ ಕುತಂತ್ರಿ ಸೈನಿಕ, ಸೊ ಈ ಒನಕೆ ಓಬವ್ವ ಇನ್ಯಾರಾದ್ರೂ ಬರ್ತಿದ್ದಾರಾ ಅಂತ ಅಲ್ಲಿ ನೋಡ್ಬೇಕಾದ್ರೆ ಗಿಂಡಿಲಿ ನೋಡ್ಬೇಕಾದ್ರೆ ಹಿಂದೆಗಡೆಯಿಂದ ಬಂದು ಅವರನ್ನ ಚುಚ್ಚಿ ಸಾಯಿಸ್ತಾನೆ. ಇದು ಒನಕೆ ಓಬವ್ವ ಅವರ ಕತೆ. ಸೊ ನಿಮ್ಗೆ ಒನಕೆ ಓಬವ್ವ ಅವರ ಈ ಸಮಾಧಿ ಮತ್ತೆ ಅವರು ಎಲ್ಲಿ ಸೊ ನೀರನ್ನ ತಗೋಬಂದ್ರು ಅದನ್ನು ತೋರಿಸ್ತೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಒನಕೆ ಓಬವ್ವರ ಏನು ನೀರೆಲ್ಲಿ ತಂದ್ರು ಅವ್ರ ಸಮಾಧಿ ಬಗ್ಗೆ ತೋರಿಸ್ತೀನಿ.
ಸೊ ಈಗ ನಿಮಗೆ ನೀವು ನಮ್ಮ ಮದಕರಿ ನಾಯಕರು ಸೋಲಿಗೆ ಏನು ಕಾರಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಇತಿಹಾಸನ ತಿಳಿಸ್ಕೊಡ್ತೀನಿ. ಈ ಇತಿಹಾಸ ನನ್ಗೆ ಹೆಂಗೆ ತಿಳಿತು ಅಂದರೆ ಇಲ್ಲಿನ ಲೋಕಲ್ ಗೈಡನ್ನ ಸಹಾಯದಿಂದ ನಾವು ತಿಳ್ಕೊಂಡಿದ್ದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯಮಾಡಿ ನೀವು ನನಗೆ ತಿಳಿಸ್ಕೊಡಿ, ನಾನು ಇತಿಹಾಸದ ಬಗ್ಗೆ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಮುಂದಿನ ವಿಡಿಯೋಗೆ ಹೋಗೋಣ.